ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. 6 ವರ್ಷದ ಹಿಂದೆ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಖಾಕಿಯನ್ನ ಕಳಚಿಟ್ಟು IPS ಹುದ್ದೆಯನ್ನ ಬಿಟ್ಟು ಹೊರಟವರು ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ರು. ಆದ್ರೆ ಮತ್ತೊಂದು ಟ್ವಿಸ್ಟ್, ಮಾಜಿ IPS ಅಧಿಕಾರಿಯ ರಾಜಕೀಯ ಜೀವನದಲ್ಲಿ ಒಂದು ದೊಡ್ಡ ತಿರುವು ಸಿಕ್ಕಿದೆ. ಅಣ್ಣಾಮಲೈ ಅಧಿಕೃತವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡಿಯೇ ಬಿಟ್ಟಿದ್ದಾರೆ. புதிய மாநில தலைவருக்கான போட்டியில் நான் இல்லை. சரியான அடுத்தது அதையே இன்னைக்கு நாளைக்கு நீங்க அப்படியே ஒரு நியூஸை போட்டு அண்ணாமலை டெல்லி போறாரு, அண்ணாமலை இவரை கை காட்டினாரு, அண்ணாமலை இவரை கை காட்டல, இந்த எந்த வம்பு சண்டைக்கு நான் வரலீங்கன்னா நான் போட்டியில் இல்லை. இங்க தலைவர்கள் யாரும் போட்டி போடுவதில்லைனே. பாரதிய ஜனதா கட்சியில தலைவர்களுக்கு போட்டி எல்லாம் கிடையாது. எல்லாரும் சேர்ந்து ஒரு தலைவரை தேர்ந்தெடுப்போம், அவ்வளவுதான். இதுல போட்டி எங்க வந்துச்சு? அதனாலதான் தலைவர் போட்டியில் நான் இல்லைன்னு சொன்னேன். தலைவருக்கு மத்த கட்சி மாதிரி 50 பேர் போய் சாரிங்கண்ணே 50 பேர் போய் தலைவர் கட்சிக்காக நாமினேஷன் கொடுத்து அது ஓட்டெடுப்பு நடத்தி அப்படிலாம் கிடையாதுங்க. எல்லோரும் சேர்ந்து ஏக மனதோடு ஒரு மனதோடு ஒரு தலைவரை தேர்ந்தெடுப்போம். அப்ப போட்டி எங்கிருந்து வருதுங்கண்ணா? ನಾನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾ ಇದ್ದೀನಿ, ರೇಸ್ನಲ್ಲೂ ಇಲ್ಲ. ಕಳೆದ ಕೆಲ ದಿನಗಳಿಂದಲೂ ಈ ಟಾಕ್ ಇತ್ತು. ಆದರೆ ಈಗ ಅಧಿಕೃತವಾಗಿ ಸಿಂಗಂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ಸಾಕಷ್ಟು ಜನರಿಗೆ ನೋವಾಗಿದೆ. ಕೆಲವರಿಗೆ ಮುಂದೇನು, ತಮಿಳುನಾಡಿನ ಬಿಜೆಪಿ ಕಥೆ ಏನು, ಅಣ್ಣಾಮಲೈಯವರ ಭವಿಷ್ಯ ಏನು ಅನ್ನೋ ಕುತೂಹಲ ಹುಟ್ಕೊಂಡಿದೆ. ಈ ವರ್ಷ ಕಳೆದ್ರೆ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಇಂಥ ಟೈಮಲ್ಲಿ ಅಣ್ಣಾಮಲೈ ರಾಜೀನಾಮೆ ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ಹಾಗೆ ನೋಡಿದ್ರೆ ತಮಿಳುನಾಡಲ್ಲಿ ಬಿಜೆಪಿಯ ಹೆಸರು ದೊಡ್ಡದು ಮಾಡಿದ್ದೇ ಅಣ್ಣಾಮಲೈ ಅವರು. ಅವರೇ ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು ಅಂದ್ರೆ ಮುಂದೇನು, ವಾಟ್ ನೆಕ್ಸ್ಟ್? ಹೈಕಮಾಂಡ್ ಇಂಥದ್ದೊಂದು ಮನಸ್ಸು ಮಾಡಿದ್ದಾದ್ರು ಹೇಗೆ? ಅಣ್ಣಾಮಲೈ ಅಂತ ನಾಯಕನನ್ನ ಕರೆಸಿ ಅವಮಾನ ಮಾಡಿದ್ರ? ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಚುನಾವಣೆಗೆ 1 ವರ್ಷ ಬಾಕಿ ಇದೆ. ರಾಜಕೀಯ ಪಕ್ಷಗಳಿಗೆ ಇದು ದೊಡ್ಡ ಟೈಮ್ ಅಂತೂ ಖಂಡಿತ ಅಲ್ಲ. ಸೊ ಈಗ ಅಲ್ಲಿ ಪೊಲಿಟಿಕಲ್ ಗೇಮ್ ಶುರುವಾಗಿದೆ. ತಮಿಳುನಾಡು ರಾಜಕೀಯ ತುಂಬಾ ಡಿಫರೆಂಟ್. ನೀವು ಅನ್ಕೊಂಡಂಗೆ ಇಲ್ಲ. ಅಲ್ಲಿ 2 ಪಕ್ಷಕ್ಕೆ ಹಿಂದಿನಿಂದ ಚಾನ್ಸ್ ಇದ್ದಿತ್ತು. ಒಂದು DMK, ಇನ್ನೊಂದು AIDMK. ಯಾವಾಗ ಜಯಲಲಿತಾ ಅವರು ತೀರ್ಕೊಂಡ್ರು ಅಲ್ಲಿಂದ ಸ್ಟಾಲಿನ್ಗೆ ಅದೃಷ್ಟ ಒಲಿತಾ ಬಂತು. ಸ್ಟಾಲಿನ್ ಕುರ್ಚಿ ಗಟ್ಟಿಯಾಗಿತ್ತು. ಆದರೆ ಅಷ್ಟರಲ್ಲಿ ಬಿಜೆಪಿ ಹಾಗೂ AIDMK ಒಂದಾಗ್ಬಿಡ್ತಾರೆ. ಇದು ಸ್ವಲ್ಪ ಸ್ಟಾಲಿನ್ ಭಯಕ್ಕೆ ಕಾರಣ ಆಗುತ್ತೆ. ಅದಾದ್ಮೇಲೆ ಅಣ್ಣಾಮಲೈ ಹಾಗೂ AIDMK ನಡುವೆ ಒಂದಷ್ಟು ರಗಳೆ ಕೂಡ ಆಯಿತು. ಯಾವಾಗ ಅಣ್ಣಾಮಲೈ ನೇರವಾಗಿ ಜಯಲಲಿತಾರನ್ನೇ ಟಾರ್ಗೆಟ್ ಮಾಡಿ ಮಾತಾಡಿದ್ರು ಅದು AIDMKಗೆ ಆಗಿ ಬಂದಿಲ್ಲ. ಹೀಗಾಗಿ ನೇರವಾಗಿ ಅಮಿತ್ ಶಾ ಅವರ ಬಳಿ ಹೋಗ್ತಾರೆ. ಅಣ್ಣಾಮಲೈ ಅವರನ್ನ ತೆಗೆದುಹಾಕಿ ಅಂತ ಕೇಳ್ತಾರೆ. ಆದರೆ ಅವತ್ತು ಬಿಜೆಪಿ ಹೈಕಮಾಂಡ್ ಅದಕ್ಕೆ ಒಪ್ಪಲಿಲ್ಲ. ಅಣ್ಣಾಮಲೈ ಒಂಟಿಯಾಗಿ ಲೋಕಸಭಾ ಚುನಾವಣೆಯನ್ನು ಕೂಡ ಎದುರಿಸಿದ್ರು. ಆದರೆ ಚುನಾವಣೆಯಲ್ಲಿ ಅಂಥ ರಿಸಲ್ಟ್ ಬಿಜೆಪಿಗೆ ಬರಲಿಲ್ಲ. ಆದರೂ ಅವರೇನೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈಗ ಯಾಕೆ ಇದ್ದಕ್ಕಿದ್ದಂತೆ ಇಂಥ ನಿರ್ಧಾರ? ಏನಾಗಿದೆ ಬಿಜೆಪಿ ಹೈಕಮಾಂಡ್ಗೆ ಅನ್ನೋದು ಎಲ್ಲರ ಪ್ರಶ್ನೆ. ಅದಕ್ಕೆ ಉತ್ತರ ವಕ್ಫ್ ಬಿಲ್. AIDMK ಅರ್ಜೆಂಟಾಗಿ ಅಧಿಕಾರ ಬೇಕು, ಸ್ಟಾಲಿನನ್ನ ಸೋಲಿಸಬೇಕು. ಹೀಗಾಗಿ ಮೊದಲು ದಳಪತಿ ವಿಜಯ್ ಬಳಿ ಹೋಗಿ ಮೈತ್ರಿಯ ಮಾತುಕತೆ ಮಾಡ್ತಾರೆ. ಆದರೆ ವಿಜಯ್ ಇಟ್ಟ ಬೇಡಿಕೆ AIDMKಗೆ ಇಷ್ಟ ಆಗಲಿಲ್ಲ. ಹೀಗಾಗಿ ಮತ್ತೆ ಅವರು ಬರೋದು ಬಿಜೆಪಿ ಬಳಿ. ಬಿಜೆಪಿಗೆ ಕೂಡ ಹಿಂದೂ ವಿರೋಧಿ ಸ್ಟಾಲಿನನ್ನ ಸೋಲಿಸಬೇಕು. ತಮಿಳುನಾಡಿನಲ್ಲಿ ಸ್ಟಾಲಿನ್ ಆರ್ಭಟವನ್ನ ಆದಷ್ಟು ಬೇಗ ನಿಲ್ಲಿಸಲೇಬೇಕಾಗಿತ್ತು. ಜೊತೆಗೆ ವಕ್ಫ್ ಬಿಲ್ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಪಾಸ್ ಆಗೋದಕ್ಕೆ ಕೂಡ AIDMK ಸಪೋರ್ಟ್ ಅಗತ್ಯವಾಗಿ ಬೇಕಿತ್ತು. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಅದಕ್ಕೆ ಒಪ್ಕೊಳ್ಳುತ್ತೆ. ಆದರೆ AIDMK ಒಂದು ಕಂಡೀಷನ್ ಅನ್ನು ಮುಂದಿಟ್ಟಿತ್ತು. ನಾವು ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕು ಅಂದ್ರೆ ನೀವು ಅಣ್ಣಾಮಲೈ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಅನ್ನೋದು. ಯಾಕಂದ್ರೆ ಹಿಂದೆ ಇದೇ ಅಣ್ಣಾಮಲೈ ಸ್ವತಃ AIDMK ಪಕ್ಷದ ನಾಯಕರ ಭ್ರಷ್ಟಾಚಾರವನ್ನೇ ಬಯಲಿಗೆಳೆದಿದ್ರು. ರಾಜಕೀಯದಲ್ಲಿ ಒಂದು ಮಾತಿದೆ, ಬುದ್ಧಿಯಿಂದ ರಾಜಕೀಯ ಮಾಡಿ ಹೃದಯದಿಂದ ಅಲ್ಲ ಅಂತ. ಬಿಜೆಪಿ ಹೈಕಮಾಂಡ್ ಅದೇ ಸೂತ್ರವನ್ನ ಇಲ್ಲಿ ಪಾಲಿಸಿದೆ ಅಷ್ಟೇ. ಈಗ ಅಣ್ಣಾಮಲೈ ಅವರನ್ನ ಕೆಳಗಿಳಿಸಿದ್ರೆ ಅಫ್ಕೋರ್ಸ್ ಅವರಿಗೂ ಬೇಜಾರಾಗೋದು ಸಹಜ, ಜೊತೆಗೆ ಕಾರ್ಯಕರ್ತರಿಗೂ ಬೇಜಾರಾಗಲಿದೆ. ಆದರೆ ಅದರಿಂದ ಲಾಭ ದೊಡ್ಡದಿದೆ.
ಒಂದು, ವಕ್ಫ್ ಬಿಲ್ ಪಾಸ್ ಮಾಡೋದಕ್ಕೆ ಸಹಾಯ ಆಗತ್ತೆ. ಇನ್ನೊಂದು, ಬರೋ ಚುನಾವಣೆಯಲ್ಲಿ ಸ್ಟಾಲಿನ್ಗೆ ಟಕ್ಕರ್ ಕೊಡಬಹುದು. ಇದನ್ನ ಮುಂಚೆನೆ ಯಾಕೆ ಬಿಜೆಪಿ ಮಾಡಲಿಲ್ಲ ಅಂತಲೂ ಕೇಳಬಹುದು. ಅದಕ್ಕೆ ಕಾರಣ ಇದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಗೆಲುವು ಸಿಕ್ಕಿತ್ತು. ಆದರೆ ಈ ಬಾರಿ ಬಿಜೆಪಿ ಒಂದೇ ಪಕ್ಷಕ್ಕೆ ಮೆಜಾರಿಟಿ ಸಿಕ್ಕಿಲ್ಲ. ಮಿತ್ರ ಪಕ್ಷಗಳ ಸಹಾಯದಿಂದಲೇ ಸರ್ಕಾರ ರಚನೆ ಮಾಡಬೇಕಾಯಿತು. ಸೊ ಈಗ ಆಗ ತೆಗೆದುಕೊಂಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹೆಂಗಾದ್ರೂ ಸರಿ, ಒಂದು ಸಲ ತಮಿಳುನಾಡಿನಲ್ಲಿ ಸ್ಟಾಲಿನ್ ಅನ್ನ ಕೆಳಗಿಳಿಸಿದ್ರೆ ಸಾಕು, ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ. ಸೊ ಇದೇ ಕಾರಣಕ್ಕೆ ಅಣ್ಣಾಮಲೈಯವರನ್ನ ದೆಹಲಿಗೆ ಕರೆಸ್ಕೊಂಡು ಅವರ ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಅಣ್ಣಾಮಲೈ ಅದಕ್ಕಾಗಿ ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ತ್ಯಾಗ ಮಾಡ್ತಾರೆ. ಆದರೆ ಅಣ್ಣಾಮಲೈ ಈಗಲೂ ನಾನೊಬ್ಬ ನಿಷ್ಠಾವಂತ ಹಾಗೂ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತನಾಗಿರ್ತೀನಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಅಣ್ಣಾಮಲೈ ಒಂಥರ ತಮಿಳುನಾಡಿನ ಪ್ರತಾಪ್ ಸಿಂಹ ಆಗ್ಬಿಟ್ರು ಅಂತಲೇ ಹೇಳಬಹುದು. ನೋಡೋಣ, ಈಗೇನು ಎಲ್ಲವೂ ಮುಗ್ದಿಲ್ಲ. ಮುಂದೆ ದೊಡ್ಡ ಅವಕಾಶವೇ ಅವರಿಗಾಗಿ ಕಾದಿರಬಹುದು. ಸ್ವತಃ ಅಮಿತ್ ಶಾ ಅವರು ತಮಿಳುನಾಡಿನಲ್ಲಿ ಹೇಳಿದ್ದು, ತಮಿಳುನಾಡಿನಿಂದ ಕೂಡ ಪ್ರಧಾನಮಂತ್ರಿ ಬರಬಹುದು ಅಂತ. ವಯಸ್ಸಿದೆ, ಜ್ಞಾನ ಇದೆ, ಛಲ ಇದೆ, ಖಂಡಿತ ಇಂಥವರು ರಾಜಕೀಯಕ್ಕೆ ಬೇಕೇ ಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.